ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ಸತ್ಯವು ನಮ್ಮನ್ನು ಬಿಡುಗಡೆಗೊಳಿಸುತ್ತದೆ. ಈ ದಿನದ ದೇವರ ವಾಕ್ಯ, ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ. ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ಗಲಾತ್ಯದವರಿಗೆ 5ನೇ ಅಧ್ಯಾಯ 1ನೇ ವಚನ. ನಮ್ಮ ಸಭೆಗಳ ಬಗ್ಗೆ ನನಗೆ ಭಯವಿದೆ. ಅದರ ನಿಮಿತ್ತ ನಾನು ದೇವರ ಮುಂದೆ ನಡುಗುತ್ತೇನೆ. ಸತ್ಯವೇದದಲ್ಲಿ ನಮಗೆ ಬೆಳಕು ಇದೆ. ಕಾಪಾಡಿಕೊಂಡು ಪಾಲಿಸದ ಎಲ್ಲ ಬೆಳಕಿಗೂ ನಾವೇ ಜವಾಬ್ದಾರರಾಗಿರುತ್ತೇವೆ. ನಮ್ಮ ಅಪನಂಬಿಕೆಗಳು ಮತ್ತು ಕ್ರಿಸ್ತನಲ್ಲಿ ಇರದ ಗುಣಸ್ವಭಾವವನ್ನು ನಮ್ಮಿಂದ ಓಡಿಸಲು ಪರಿಶುದ್ಧಾತ್ಮನ ಬಲದ ಅಗತ್ಯವಿದೆ. ನಮಗೆ ಬೇಕಾಗಿರುವ ಘನವೈದ್ಯನ ಅಗತ್ಯತೆಯ ಬಗ್ಗೆ ನಾವು ಗಮನ ಕೊಡಬೇಕು. ನಾವು ಅಸ್ವಸ್ಥರಾಗಿದ್ದೇವೆ ಮತ್ತು ಅದರ ಅರಿವು ನಮಗಿಲ್ಲ. ಕರ್ತನು ತನ್ನ ಕೆಲಸಗಾರರ ಹೃದಯಗಳನ್ನು ಮಾನಸಾಂತರಗೊಳಿಸಲಿ. ಮಾನಸಾಂತರಗೊಂಡ ಸೇವೆಯು ಇರುವಾಗ ಫಲಿತಾಂಶಗಳನ್ನು ಗಮನಿಸಿರಿ. ಆದರೆ ನಮ್ಮ ಸ್ವಂತ ಹೃದಯವನ್ನು ನಾವು ಪರಿವರ್ತಿಸಲು ಸಾಧ್ಯವಿಲ್ಲ. ಈ ಕೆಲಸವು ಪರಿಶುದ್ಧಾತ್ಮನ ಶಕ್ತಿಯಿಂದ ಮಾತ್ರ ಸಾಧ್ಯವಾಗುತ್ತದೆ. ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮದಿಂದಲೇ ಎಂಬುದು ಸೇನಾಧೀಶ್ವರನಾದ ಯೆಹೋವನ ನುಡಿ ಎಂಬ ವಾಕ್ಯವನ್ನು ಕೆಲಸದ ಪ್ರತಿ ಹಂತದಲ್ಲೂ ಜ್ಞಾಪಿಸಿಕೊಳ್ಳಬೇಕು. ಆತ್ಮದಲ್ಲಿ ದೇವರ ರಾಜ್ಯವನ್ನು ಸ್ಥಾಪಿಸುವವನಾದ ಸಹಾಯಕನನ್ನು ಕಳುಹಿಸಿಕೊಡುತ್ತೇನೆ ಎಂದು ಕ್ರಿಸ್ತನು ವಾಗ್ದಾನ ಮಾಡಿದ್ದಾನೆ. ಕರುಣೆ, ಕೃಪೆ ಮತ್ತು ಶಾಂತಿಯ ಇಂತಹ ಹೇರಳವಾದ ಅನುಗ್ರಹದ ಆಶೀರ್ವಾದಗಳನ್ನು ದೇವರು ದಯಪಾಲಿಸಿರುವಾಗ ಮಾನವರು ಸತ್ಯವನ್ನು ಭಾರವಾದ ಬಂಧನದ ನೊಗವೆಂದು ಪರಿಗಣಿಸಿ ವಿಚಿತ್ರವಾಗಿ ವರ್ತಿಸುವುದು ಏಕೆ? ಯಾಕಂದರೆ ದೇವರು ಒಳ್ಳೆಯವನೆಂದು ಹೃದಯವು ಎಂದಿಗೂ ಅನುಭವಿಸಿ ನೋಡಿಲ್ಲ. ದೇವರ ವಾಕ್ಯದ ಸತ್ಯವನ್ನು ಕೆಲವರು ಬಂಧನ ಎಂದು ಭಾವಿಸುತ್ತಾರೆ. ಆದರೆ ಸತ್ಯವು ಮಾತ್ರ ಮನುಷ್ಯನನ್ನು ಬಿಡುಗಡೆಗೊಳಿಸುತ್ತದೆ. ಆದ್ದರಿಂದ ಸತ್ಯವು ನಿಮ್ಮನ್ನು ಬಿಡುಗಡೆಗೊಳಿಸಿದರೆ ನೀವು ನಿಜವಾಗಿಯೂ ಬಿಡುಗಡೆ ಹೊಂದುತ್ತೀರಿ. ಮನುಷ್ಯನನ್ನು ಅವನ ಪಾಪಗಳಿಂದ, ಅವನ ಆನುವಂಶಿಕ ಪ್ರವೃತ್ತಿ ಮತ್ತು ತಪ್ಪು ಮಾಡಲು ಅಭ್ಯಾಸ ಮಾಡಿದ ಪ್ರವೃತ್ತಿಗಳಿಂದ ಸತ್ಯವು ಬೇರ್ಪಡಿಸುತ್ತದೆ. ಕ್ರಿಸ್ತನ ಪ್ರೀತಿಯನ್ನು ಪಾಲಿಸುವ ಆತ್ಮವು ಬಿಡುಗಡೆ, ಬೆಳಕು ಮತ್ತು ಸಂತೋಷದಿಂದ ತುಂಬಿರುತ್ತದೆ. ಅಂತಹ ಆತ್ಮದಲ್ಲಿ ಯಾವುದೇ ವಿಭಜಿತವಾದ ಆಲೋಚನೆಗಳಿರುವುದಿಲ್ಲ. ಮನುಷ್ಯನು ಸಂಪೂರ್ಣವಾಗಿ ದೇವರಿಗಾಗಿ ಹಂಬಲಿಸುತ್ತಾನೆ. ಅವನು ತನ್ನ ಕೆಲಸ ಮತ್ತು ಕರ್ತವ್ಯಗಳಿಗಾಗಿ ಮನುಷ್ಯರ ಹತ್ತಿರ ಹೋಗುವುದಿಲ್ಲ, ಆದರೆ ಎಲ್ಲ ಜ್ಞಾನಕ್ಕೂ ಮೂಲನಾಗಿರುವ ಕ್ರಿಸ್ತನ ಹತ್ತಿರ ಹೋಗುತ್ತಾನೆ. ತಾನು ಮುಟ್ಟಬೇಕಾದ ಗುಣಮಟ್ಟವನ್ನು ಕಂಡುಕೊಳ್ಳಲು ಅವನು ದೇವರ ವಾಕ್ಯದಲ್ಲಿ ಉತ್ತರವನ್ನು ಹುಡುಕುತ್ತಾನೆ. ಯೇಸು ಕ್ರಿಸ್ತನಿಗಿಂತಲೂ ನಿಜವಾದ ಮಾರ್ಗದರ್ಶಕನನ್ನು ನಾವು ಎಂದಾದರೂ ಕಂಡುಕೊಳ್ಳಬಹುದೇ? ಆಲೋಚನೆ, ಮಾತು ಮತ್ತು ಕಾರ್ಯದಲ್ಲಿ ಒಬ್ಬನೇ ಆಗಿರುವ ಪರಿಶುದ್ಧಾತ್ಮನ ಮಾರ್ಗದರ್ಶನದಲ್ಲಿ ನಿಜವಾದ ಧರ್ಮವು ಇರುತ್ತದೆ. ನಮ್ರತೆ, ಶ್ರದ್ಧೆಯಿಂದ ಮತ್ತು ಪೂರ್ಣ ಹೃದಯದಿಂದ ಸತ್ಯವನ್ನು ಹುಡುಕುವವನನ್ನು ಮಾರ್ಗವೂ ಸತ್ಯವೂ ಜೀವವೂ ಆಗಿರುವಾತನು ಸ್ವೀಕರಿಸಿ ನನ್ನನ್ನು ಹಿಂಬಾಲಿಸು ಎಂದು ಹೇಳುತ್ತಾನೆ. ಆತನು ಅವನನ್ನು ಪರಿಶುದ್ಧತೆ ಮತ್ತು ಪರಲೋಕಕ್ಕೆ ನಡೆಸುವ ಕಿರಿದಾದ ಮಾರ್ಗದಲ್ಲಿ ಕರೆದೊಯ್ಯುತ್ತಾನೆ. ಕ್ರಿಸ್ತನೇ ಸ್ವತಃ ಅತಿ ದೊಡ್ಡ ಬೆಲೆಯನ್ನು ತೆತ್ತು ಈ ಮಾರ್ಗವನ್ನು ನಮಗೆ ತೆರೆದಿದ್ದಾನೆ. ಕತ್ತಲೆ ತುಂಬಿರುವ ನಮ್ಮ ಮಾರ್ಗದಲ್ಲಿ ಎಡವಿ ಬೀಳುವಂತೆ ನಮ್ಮನ್ನು ಬಿಡಲ್ಪಟ್ಟಿಲ್ಲ. ಯೇಸು ನಮ್ಮ ಬಲಗಡೆಯಲ್ಲಿದ್ದು ನಾನೇ ಮಾರ್ಗವು ಎಂದು ಪ್ರಕಟಿಸಿದ್ದಾನೆ. ದೇವರನ್ನು ಹಿಂಬಾಲಿಸಲು ತೀರ್ಮಾನ ಮಾಡುವ ಎಲ್ಲರನ್ನೂ ಕರ್ತನಿಂದ ವಿಮೋಚನೆಗೊಂಡವರು ನಡೆಯಬೇಕೆಂದು ಹಾಕಲ್ಪಟ್ಟ ರಾಜ್ಯ ಮಾರ್ಗದಲ್ಲಿ ಕರೆದೊಯ್ಯಲ್ಪಡಲಾಗುತ್ತದೆ. ಯಜಮಾನನು ಬಳಸಲು ಯಾವ ರೀತಿಯ ಪಾತ್ರೆಗಳು ಯೋಗ್ಯವಾಗಿರುತ್ತದೆ,
ಅದು ಖಾಲಿಯಾಗಿರುವ ಪಾತ್ರೆಗಳು. ನಮ್ಮ ಆತ್ಮದಿಂದ ಪ್ರತಿಯೊಂದು ಕಲ್ಮಶವನ್ನು ತೊಳೆದು ಶುದ್ಧ ಮಾಡಿದಾಗ ನಾವು ಬಳಕೆಗೆ ಸಿದ್ಧರಾಗಿರುತ್ತೇವೆ. ಪರಿಶುದ್ಧಾತ್ಮನ ಸಹಾಯದಿಂದ ಮನಸ್ಸು ಮತ್ತು ಹೃದಯವು ಕೆಲಸ ಮಾಡಿದಾಗ, ಸ್ವಾರ್ಥವು ಸತ್ತಾಗ, ನಿರಂತರವಾದ ವಿಸ್ತರಣೆಗೆ ಮತ್ತು ಹೊಸ ಬೆಳವಣಿಗೆಗೆ ಸತ್ಯವು ಸಮರ್ಥವಾಗಿರುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.